2-3 ತಿಂಗಳ ಹಿಂದೆನೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರು ಎಲ್ಲ ದೇವರ ಸಂಬಳದ್ದೆಲ್ಲ ಒತ್ತುವರಿ ಆಗಿದೆ ಅಂತೆಲ್ಲ ಜನಗಳು ರೈತರು ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದರಂತೆ ಮೇಡಮ್ ಇದ್ಕೊಂಡು ಯಾವ ಸರ್ವೆ ನಂಬರಲ್ಲಿ ಏನಾಗಿದೆ ಡೀಟೇಲ್ಸ್ ಎಲ್ಲ ತೆಗೆದುಕೊಳ್ಳಿ, ಯಾವ್ಯಾವುದು ಎಷ್ಟು ಮಂಜೂರಾಗಿದೆ, ಎಷ್ಟು ದುರಸ್ತಿ ಆಗಿದೆ, ಉಳಿಕೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿ ಎಲ್ಲ ನಾವೆಲ್ಲ ದಾಖಲೆ ಎಲ್ಲ ತೆಗೆದುಕೊಂಡಿದ್ದೀವಿ. ಈಗ ಅದನ್ನೇ ಅದೇ ಪ್ರಕಾರ ಯಾರಿಗೆ ಮಂಜೂರಾಗಿದೆ ಏನು ಅಂತ ಹೇಳ್ಬಿಟ್ಟು ಯಾರ್ಯಾರು ಖಾತೆದಾರರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಒಂದು ಕಡೆಯಿಂದ ಸರ್ವೆ ಮಾಡಿಬಿಟ್ಟು ಯಾವುದು ಕರೆಕ್ಟ್ ಆಗಿದೆ, ಯಾವುದು ಹೆಚ್ಚಾಗಿ ಒತ್ತುವರಿ ಮಾಡಿದ್ದಾರೆ ಅದನ್ನೆಲ್ಲ ಒತ್ತುವರಿ ಎಷ್ಟಿದೆ 10 ಗುಂಟೆ ಆಗಲಿ 20 ಗುಂಟೆ ಆಗಲಿ 5 ಗುಂಟೆ ಆಗಲಿ ಜಾಸ್ತಿ ಇರೋದನ್ನು ಒತ್ತುವರಿಯನ್ನು ಸರ್ವೆ ಮಾಡಿ ಸರ್ವೇಯರ್ ನಮ್ಮ ಜೊತೆಗಿದ್ದಾರೆ. ಸರ್ವೇಯರನ್ನು ಇಟ್ಕೊಂಡು ಎಲ್ಲ ಕ್ಲಿಯರ್ ಆಗಿ ನಮ್ಮ VA ನಾವು ಮೇಡಮ್ ಅವರೆಲ್ಲ ಖುದ್ದು ನಿಂತ್ಕೊಂಡು ಎಲ್ಲ ಒತ್ತುವರಿ ಯಾವ್ದು ಮಾಡಿದ್ದಾರೆ ಸರ್ಕಾರಿ ಜಾಗನ ಉಳಿಸಬೇಕು, ಸರ್ಕಾರಿ ಗೋಮಾಳವನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಹಸೀಲ್ದಾರ್ ಮೇಡಮ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಂತೆಯೇ ನಾವೆಲ್ಲ ಇದು ಮಾಡಿ ಅದನ್ನು ಸರ್ವೆ ಮಾಡಿ ಅದನ್ನು ಎಷ್ಟು ಅವರು ಒತ್ತುವರಿ ಮಾಡಿದ ಅದನ್ನು ಇದು ಮಾಡಿ ಅದನ್ನು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ನಾವು ಗುರುತಿಸಿ ಅದನ್ನು ನಾಮಫಲಕವನ್ನು ಹಾಕ್ತೀವಿ. ಈ ಗೊತ್ತಿದ್ರೂ ಗೋಮಾಳ ಸರ್ವೆ ನಂಬರು 200-300 ಎಕರೆ ಇರುತ್ತೆ. ಅದು ಒಂದೊಂದೇನೆ ಮಾಡೋಕ್ಕಾಗಲ್ಲ. ಒಂದು ಸಿಂಗಲ್ ನಂಬರ್ ಆದರೆ ಒಂದು ಎಕರೆ 2 ಎಕರೆ ಮಾಡ್ಬೋದು. ಒಂದೊಂದು ಸರ್ವೆ ನಂಬರ್ 200 ಎಕರೆ 300 ಎಕರೆ ಇದೆ. ಅದೆಲ್ಲ ಪೂರ್ತಿ ಮಾಡಬೇಕಂದ್ರೆ ಅದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ಅದಕ್ಕೆ ಈಗ ಮೇಡಮ್ ಅವರು ಅದನ್ನೇ ಫಸ್ಟ್ ಮುಗಿಸಿ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಈಗೆಲ್ಲ ದಾಖಲೆ ಎಲ್ಲ ತೆಗೆದುಕೊಂಡಿದ್ದೀವಿ. ಅದರಂತೆ ಎಲ್ರಿಗೂ ನೋಟಿಸ್ ಕೊಟ್ಟು ಒಂದು ಕಡೆಯಿಂದ ಎಲ್ಲ ಕ್ಲಿಯರ್ ಮಾಡಿ ಅದನ್ನು ಒತ್ತುವರಿಯನ್ನು ಬಿಡಿಸಿ ಅದನ್ನು ನೇಮ್ ಬೋರ್ಡ್ಸ್ ಎಲ್ಲ ಹಾಕ್ಬಿಡ್ತೀವಿ. ಯಾವ ಸರ್ಕಾರ ಇಲ್ಲೇ ಎಷ್ಟು ಉಳಿಕೆ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬೋರ್ಡ್ಸ್ ಎಲ್ಲ ಹಾಕಿ ಅದನ್ನು ಕಾಂಪೌಂಡ್ ಮಾಡ್ತೀವಿ ಅಂತ ಮೇಡಮ್ ಡೈರೆಕ್ಷನ್. ಅಂದರೆ ಸರ್ವೆ ನಂಬರ್ ಈಗ ಮಂಜೂರಾಗಿರುತ್ತೆ, ಪಕ್ಕದಲ್ಲಿ ಏನಾಗಿದೆ ಅಂದರೆ 1-2 ಎಕರೆ ಇದಾಗಿದೆ. 10 ಗುಂಟೆ 20 ಗುಂಟೆ ಜಾಸ್ತಿ ಇದ್ರೂ ನಮಗೆ ಅದು ಸರ್ವೆ ಮಾಡಿದ್ರೆ ಗೊತ್ತಾಗೋದು. ನೀವು ಹೇಳ್ತಾ ಇರ್ತೀರಾ, ಜನ ಎಲ್ಲ ಹೇಳ್ತಾರೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ನಮಗೂ ಅದು ಗೊತ್ತಾಗಲ್ಲ. ಸರ್ವೆ ಮಾಡಿದ್ರೆ ಅದು ಮಾಹಿತಿ ನಮ್ಗೆ ಕರೆಕ್ಟಾಗಿ ಮಾಹಿತಿ ನಮ್ಮ ಗಮನಕ್ಕೆ ಬರೋದು. ಸರ್ವೇಯರ್ ಅದನ್ನು ಗುರುತಿಸಿ ಇದು ಎಷ್ಟಿದೆ ಏನು ಅಂತ ಹೇಳ್ಬಿಟ್ಟು ಅವರನ್ನು ನಮಗೆ ಮಾಹಿತಿ ಕೊಟ್ಟಾಗ ಅದನ್ನು ನಾವು ಉಳಿಸಿ ಅದಕ್ಕೆ ನೇಮ್ ಬೋರ್ಡ್ ಹಾಕ್ತೀವಿ. 1-2-3 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ದೇವರ ಸಂಬಳ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಮೇಡಮ್ ಅವರು ಹೇಳಿದ್ದಾರೆ. ನಾವು ಅದೇ ಹೇಳ್ತಾ ಇದ್ದೀವಿ. ನಾವು ಇವತ್ತಿಂದನೇ ನಾವು ಅದನ್ನು ಶುರು ಮಾಡಿ ಕೆಲಸ ಮುಗಿಸ್ಕೊಡ್ತೀವಿ.